ಕೃಷ್ಣ, ನೀನು ಮಾತಾಡ್ತಿರೋದು ಬಹಳ ತಪ್ಪಪ್ಪ. ಮದುವೆ ಅನ್ನೋದು ಒಂದು ಪವಿತ್ರ ಬಂಧ. ಇಷ್ಟೊಂದು ಹಗುರವಾಗಿ ತಗೋಬೇಡ ಕೃಷ್ಣ. ಕೃಷ್ಣ, ದೊಡ್ಡವರೆಲ್ಲ ಇಷ್ಟೊಂದು ಕೇಳ್ಕೊತಿದ್ದಾರೆ, ಅವ್ರ ಮಾತ್ಗಾದ್ರೂ ಬೆಲೆ ಕೊಡೋ. ಪಕೋಡ, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ನಿಂತ್ಕೋ. ಲೋ, ದೊಡ್ಡ ಮನುಷ್ಯನ ಥರ ಆಡ್ಬೇಡ, ಸ್ವಲ್ಪ ವಂಶಿ ಬಗ್ಗೆನೂ ಯೋಚನೆ ಮಾಡು. ಏನ್ ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾರು ಬಂದಿಲ್ ಬಿಟ್ಟು ಉಪದೇಶ ಕೊಡ್ಬೇಕಾಗಿಲ್ಲ ನನ್ಗೆ. ಅಯ್ಯೋ, ನಾನೇ ನನ್ನ ಕೈಯಾರೆ ನನ್ನ ತಮ್ಮಂದ್ರ ಭವಿಷ್ಯ ಹಾಳು ಮಾಡ್ಬಿಟ್ನಲ್ಲ, ಹಾಳು ಮಾಡ್ಬಿಟ್ಟೆ. ಕೃಷ್ಣಣ್ಣ, ನಾನು ವಯಸ್ಸಲ್ಲಿ ನಿನ್ಕಿಂತ ಚಿಕ್ಕವನೇ ಆಗಿರ್ಬೋದು, ಆದರೆ ಈ ವಿಷಯದಲ್ಲಿ ನೀನು ತಪ್ಪು ಮಾಡ್ತಿದ್ಯಾ ಅಣ್ಣ. ಹೌದಣ್ಣ, ಗಿರಿ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಒಂದ್ಸಲ ವಂಶಕ್ಕೆ ಬಗ್ಗೆನೂ ಯೋಚನೆ ಮಾಡು. ಅವರು ನಿಂಗೋಸ್ಕರ ಎಲ್ಲಾನು ಬಿಟ್ಟು ಬಂದಿದ್ದಾರೆ. ಪ್ಲೀಸ್ ಕೃಷ್ಣಣ್ಣ, ಈ ಥರ ದುಡುಕ್ಬೇಡ ಪ್ಲೀಸ್. ಇಷ್ಟು ವರ್ಷಗಳಾದ್ಮೇಲೆ ನಮ್ಮ ಮನೆಯಲ್ಲಿ ಮದುವೆ ಸಂಭ್ರಮ ನಡೀತಾ ಇದೆ ಅಂತ ತುಂಬಾ ಸಂತೋಷ ಪಟ್ಟಿದ್ದೆ. ಆದರೆ ಆ ದೇವರಿಗೂ ಇಷ್ಟ ಇಲ್ಲ ಅಂತ ಕಾಣುತ್ತೆ ಕಣೋ. ಅತ್ತೆ, ಹೊಸು, ಮವ, ಎಲ್ಲರೂ ಸಮಾಧಾನ ಮಾಡ್ಕೊಳ್ಳಿ. ಮನೆಗೆ ಹೋಗಿ ಕೋತಂಡಂಗಿ ವಿವರವಾಗಿ ಹೇಳೋಣ, ಎಲ್ಲ ಸರಿ ಹೋಗುತ್ತೆ. ನಡೀರಿ, ಮನೆಗೆ ಹೋಗೋಣ. ಬಿಗ್ರೆ, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಬನ್ನಿ, ಮನೆಗೆ ಹೋಗೋಣ, ಬನ್ನಿ, ಮನೆಗೆ ಹೋಗೋಣ, ಬನ್ನಿ.